ಆ ವ್ಯೂ ಜೊತೆಗೆ ಈ ವ್ಯೂ ನೋಡಿ, ಯಾರಿಲ್ಲ, ಕಂಪ್ಲೀಟ್ ಇದರಲ್ಲಿ ಸರೌಂಡಿಂಗಲ್ಲಿ ಒಬ್ಬರು ಇಲ್ಲ. ಆವಾಗ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಕಾಣ್ತಾ ಇದ್ರು, ಇವಾಗ ಯಾರೂ ಇಲ್ಲ. ನೀನು ಓಕೆ ತಾನೆ? ನಾನು ಗಾಡಿ ಬಿಟ್ಬಿಟ್ಟು ಅಲ್ಲಿ ನಿಂತಿದ್ನಲ್ಲ, ಅಷ್ಟೇ ಬೆಸ್ಟು. ಬಿಡಿ ಗೇರ್ಲೆ ಐತೆ. ಮಳೇಲಿ ಬಂದ್ರಂತೂ ಇಲ್ಲಿ ಹೆವಿ ಮಜಾ. ಕಾಣಿಸ್ತಾ ಇದು? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬಾರ್ದು, ಜಾಸ್ತಿ ಹೋಗಿದ್ದೀವಿ. ಹೋಗುತ್ತೆ ಆಯಿತು, ತೊಗೊಂಡ್ಬಂದ್ಬಿಟ್ಟು 6:30. ವ್ಯೂ ನೋಡ್ತಿರ್ತಾರೆ ನೀವು, ಆ ವ್ಯೂ ಜೊತೆಗೆ ಈ ವ್ಯೂ ನೋಡಿ. ಅಲ್ಟಿಮೇಟ್ ಇದಂತೂ ಹಿಂಗಿದೆ. ಇದು 60 ಡಿಗ್ರಿಲಿದೆ ಇನ್ಕ್ಲೈನು. ಇದು ಫುಲ್ ಫಾಗ್ ಇತ್ತು, ಏನು ಕಾಣಿಸ್ತಾರೆ, ಎಲ್ಲ ಕ್ಲಿಯರ್ ಆಯ್ತು ಇವಾಗ. ಗೋಲ್ಡನ್ ಅವರ್ಸು ಟೈಮ್ ಆಯಿತು, ಬನ್ನಿ ಹೋಗೋಣ. ಹಾಂ, ಓಕೆ ಬನ್ನಿ. ಯಾರಿಲ್ಲ, ಕಂಪ್ಲೀಟ್ ಇದರಲ್ಲಿ ಸರೌಂಡಿಂಗಲ್ಲಿ ಒಬ್ಬರು ಇಲ್ಲ. ಆವಾಗ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಕಾಣ್ತಾ ಇದ್ರು, ಇವಾಗ ಯಾರೂ ಇಲ್ಲ. ಆಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಲಿಲ್ಲ ಇಲ್ಲಿ ನಾನು. ಪರವಾಗಿಲ್ಲ, ಹೋಗುತ್ತೆ ಅನ್ಸುತ್ತೆ. ಓಕೆ ಓಕೆ ಫೈನ್, ಬಂತು ಗಾಡಿ. ರೈಟು ಗುರು, ಇದಂತೂ ಒನ್ ಆಫ್ ದಿ ಬೆಸ್ಟ್ ಟ್ರಯಲ್ ನಾನು ಮಾಡಿರೋ ಇಷ್ಟು ದಿನದಲ್ಲಿ. ಬೆಸ್ಟ್ ವ್ಯೂ, ಬೆಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸು, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲ ಹೆಂಗೆ ಅಂದರೆ, ಈ ಲೋಕಲೈಟ್ಸು ಯಾರ್ಯಾರು ಆ ಹೋಮ್ ಸ್ಟೇಗೆ ಇರ್ತಾರೆ ನೋಡಿ, ಬೆಂಗಳೂರಿಂದ ಬಂದಿರೋ ಹೋಮ್ ಸ್ಟೇಲಿ ಹೋಗಿರ್ತಾರಲ್ಲ, ಸೊ ಅವ್ರು ಕರ್ಕೊಂಬಂದಿರ್ತಾರೆ ಈ ವ್ಯೂಸ್ ನೋಡೋಕ್ಕೆಲ್ಲ. ಅವರೆಲ್ಲ 5:30 ಅಷ್ಟೇ ಲಾಸ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ 6:30 ಆಗಿದೆ, ಸರೌಂಡಿಂಗಲ್ಲಿ ಒಬ್ಬರೂ ಇಲ್ಲ. ಓಹ್, ಇದು ಸರಿಯಾಗಿದೆ ಅವರು ಇಟ್ಲೇನು. ಅಂದರೆ ಅಲ್ಲಿ ಸ್ಕಿಡ್ ಆಯಿತು ಒಂದು. ನೀನು ಕುತ್ಕೊಬಿಡು ಮಗ. ಮಗ ನೀನು ಗಾಡಿ ಮೇಲೆ ಕುತ್ಕೊಂಡು ಬಂದ್ಬಿಡು. ನೀನು ಓಕೆ ತಾನೆ? ನಾನು ಗಾಡಿ ಬಿಟ್ಬಿಟ್ಟು ಅಲ್ಲಿ ನಿಂತಿದ್ನಲ್ಲ, ಅಷ್ಟೇ ಬೆಸ್ಟು. ಬಿಡಿ ಗೇರ್ಲೆ ಐತೆ. ನೋಡಿ, ನೀನು ಆ ಕಡೆ ಇಟ್ಕೋ, ನೀನು ಹತ್ತು ಮಗ ಹೇಳ್ತೀನಿ. ಹಾಂ ಹಾಂ ಎತ್ತು, ಆರಾಮಾಗಿದ್ದು ನೋಡು. ಅಷ್ಟೇ ಬಂದ್ಬಿಟ್ರಿ ಅಲ್ಲಿಗೆ ಅಲ್ಲಿಗೆ ಹೋಗಿ ಇಲ್ಲಿ. ಹಾಂ ಬಾ ಹೋಗ್ಲಿ. ಇದು ನೋಡಿ ಎಷ್ಟು ದೂರ ಬಂದಿರೋದು. ಇಲ್ಲಿ ಹೋಗಿ ಬಾ. ಸ್ವಲ್ಪ ಬೆಳಕಿರೋದಕ್ಕೆ ಸ್ವಲ್ಪ ನೋಡ್ಕೊಂಬರಕ್ಕಾಯ್ತು. ಇದೇ ಹೇಳಿದ್ದು ನಾನು, ಇನ್ನೂ ಲೇಟ್ ಆದರೆ ಅದು ಕಾಣಿಸಲ್ಲ ಬ್ರೋ. ಈ ಫಾರೆಸ್ಟಿಂದ ಬಂದಿರೋದು ಬ್ರೋ ಅವರು. ಯಾರು ಹೇಳು?
ಇರ್ಬೋದು ಬ್ರೋ, ಇದೇ ಇದ್ರೂ ಇರ್ಬೋದು. ನೋಡು ಒಳಗಡೆ ಹಂಗೆ ಇದೆ. ಮೋಸ್ಟ್ಲಿ ಇದು ಅನ್ಸುತ್ತೆ ಮಗ, ಇದು ಅದೇ ಥರ ಐತೆ. ಹಾಂ, ಅಂದರೆ ಈಗ ನಾವು ಹುಡುಗರು ಇದಕ್ಕೆ ನಮ್ಮ ಜೊತೆಲಿ ಒಳ್ಳೇದಾಯಿತು. ಇನ್ ಕೇಸ್ ಏನಾದ್ರು ನಾವು ಸೋಲೋ ಡ್ರೈವ್ ಅನ್ಕೊಂಡ್ಬರ್ತೀವಲ್ಲ, ಇಂಥ ಟೈಮಲ್ಲೆಲ್ಲ ತುಂಬ ಎಫರ್ಟ್ ಆಗುತ್ತೆ. ಯಾಕೆಂದರೆ ಇವಾಗ ಸೋಲೋ ರೈಡ್ ಬಂದಿರ್ತೀವಿ, ಗಾಡಿಯಲ್ಲಿ ಬಿತ್ತು, ಟೈಮ್ ನೋಡಿ ಎಷ್ಟೊತ್ತಾಯಿತು, 6:30 7 ಗಂಟೆ. ಸೊ ಆ ಟೈಮಲ್ಲಿ ಪ್ಯಾನಿಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ 7 o'clock ಆಯ್ತಲ್ವ, ಇಲ್ಲಿ ಎಲ್ಲ ಹೇಗೆ ಏನು ಎತ್ತ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಇಟ್ಸ್ ಬೆಟರ್ ಟು ಲೀವ್ ಅರ್ಲಿ ಏನು ಕನ್ಸೋದು. ಬಟ್ ಗ್ರೂಪಲ್ಲಿ ಬಂದರೂ ಅಷ್ಟೇ, ಯು ಕೆನಾಟ್ ಸ್ಟೇ ಫಾರ್ ಲಾಂಗರ್ ಟೈಮ್. ಅಲ್ಲಿ ಫುಲ್ಲು ಫಾಗಿದೆ ಗುರು ಸೆಂಟ್ರಲ್ಲಿ. ಅಲ್ಲಿದ್ದಾನಲ್ಲ ಆ ಬೆಟ್ಟ ಹತ್ರ ಹೋಗಿದ್ದು ನಾವು ಇವಾಗ. ಸ್ವಲ್ಪ ಹೆಂಗೋ ಬರ್ಬೇಕು, ರಸ್ತೆ ಬಂದ್ಬಿಟ್ವಿ ನಾವು. ಅದು ಹೆಂಗೆ ಕಾಣಿಸುತ್ತದೆ. Slowly, easy, Gilda, easy. ಕ್ಯಾಮ್ರಾ ಹೆಂಗೆ ಅಂದರೆ ವೀಡಿಯೋದಲ್ಲಿ ಇನ್ನೂ ಈ ಕಡೆ ಎಲ್ಲ ಬೆಳಕಿದೆ ಅಂತ ಕಾಣಿಸ್ತದೆ, ಬಟ್ ಆ್ಯಕ್ಚುಲಿ ತುಂಬ ಡಾರ್ಕ್ ಆಗಿದೆ. ಬೇರೆ ಹಿಂದೆ ನೋಡಿದ್ರೆ ನಿಮಗೆ ಅಷ್ಟೊಂದು ಬೆಳಕು ಕಾಣಿಸಲ್ಲ. ನೋಡಿ, ಇದು ಫುಲ್ಲು ಫಾರೆಸ್ಟ್ ಒಳಗಡೆ ಬಂದಿರೋದು. ಇದು ಇರೋ ಒಬ್ಬನೇ ಬಿಟ್ಟು ಹೋಗ್ಬಿಟ್ಟಿದೆ ಆಮೇಲೆ. ಇದಂತ ಭಯಂಕರ ಇದೆ ಗುರು. ಮಳೇಲಿ ಬಂದ್ರಂತೂ ಇಲ್ಲಿ ಹೆವಿ ಮಜಾ. ಟ್ರಯಲ್ ಗುರು ಇದಂತೂ. ಸೈಕ್ crazy. Thank you Gaganara for the beautiful view, amazing experience. ಹೋಗ್ಕೊಂಡು ಹೋಗ್ಬಿಡಲ್ಲ ಬರೋ. ಚಾಮುಂಡೇಶ್ವರಿ ಟೆಂಪಲ್ ಕೂಡ ಇದೆ. ಸರ್ವಮಂಗಲ ಮಂಗಲ ಶ್ರೀ ಸರ್ವಾತ್ಮಕ ಶ್ರೀ ನಾರಾಯಣ ನಮಸ್ತೆ. ಅಟ್ಲೀಸ್ಟ್ ದರ್ಶನ ಮಾಡಿ ಹೋಗ್ಬಿಡೋಣ. ಔಟ್ಸೈಡಿಂದ ಔಟ್ಸೈಡ್ ದರ್ಶನ ಮಾಡಿ ಹೋಗ್ಬಿಡೋಣ. ಕಾಣಿಸ್ತಾ? ತಾಯಿ ಚಾಮುಂಡೇಶ್ವರಿ. ಹಾಂ,
ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ರಾಜೇಂದ್ರ. ಇದಂತೂ ಸಕ್ಕತ್ತಿದೆ ಗುರು. ಇಲ್ಲಿ ಸಕಲೇಶ್ಪುರದ್ದು ನಾವು ಲಾಸ್ಟ್ ಟೈಮು ದೇವ್ರ ಮನೆಗೆಲ್ಲ ಬಂದಿದ್ದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೊ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಮಜಾ ಬರ್ತಲ್ಲ. ಪ್ಲಸ್ ಈ ಟ್ವಿಸ್ಟ್ ಇದೆ ಬೆಂಗಳೂರಿಂದ ಬರೋದಕ್ಕೆ ಫುಲ್ ಹೊತ್ತು ಪೈಸಾ ವಸೂಲ್ದು. ಬಂದಿದ್ದು ಹಿಂಗ ಇಲ್ಲ ಸ್ಟೇಟ್ ಹೋಗಿದ್ದು. ಯಾವುದೋ ಮೋಸ್ಟ್ಲಿ ಇದು ಶಾರ್ಟ್ಕಟ್ ಇರುತ್ತೆ. ಬ್ರೋ ನಾವು ಸ್ಟೇಟ್ ತಾನೇ ಹೋಗಿದ್ದು. ಹಾಂ ಅಲ್ಲಿ ಹೋಗಲ್ಲ ಅಂತ ಹಂಗೆ ಹೋಗ್ಬೇಕು. ಈ ಕಡೆ ಹೋಗ್ಬೋದಾ? ಓಕೆ ಅಲ್ಲೇ ಹೋಗ್ತೀವಿ ಹಿಂಗೆ ಬಿಡಿ. ನನಗೆ ಗೊತ್ತಿದ್ದು ಫುಲ್ ಯಾವುದೋ ಶಾರ್ಟ್ಕಟ್ ರೋಡ್ ಇದು ಅಂತ ನೋಡಿ. ಕಂಪ್ಲೀಟು ಫಾರೆಸ್ಟು, ಪಿಚ್ ಡಾರ್ಕ್ ಇದೆ. ಈ ಗೂಗಲ್ ಮ್ಯಾಪ್ ಆಯ್ತಲ್ಲ, ಇಂಥ ಲೊಕೇಶನಲ್ಲೆಲ್ಲ ಹೆವಿ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಬ್ರೋ ಮೇನ್ ರೋಡಲ್ಲಿ ಹೋಗೋಣ ಬಾ. ಇದು ಎಲ್ಲೋ ಹೋಗುತ್ತೆ ತಿರುಗಿಸಿ.
ಹಾಂ ರೋಡ್ ಇದೆಯಾ ಇಲ್ವೋ ಗೊತ್ತಿಲ್ಲ ನೋಡು. ರೋಡೇ ಇಲ್ಲ ಅಲ್ಲ ಬ್ರೋ ಇಲ್ಲಿ. ಬ್ರೋ ತೆಗಿಸೋಕೆ ಆಗಲ್ಲ ಬರೀ ಇಲ್ಲಿ ನೋಡಿ ಹಿಂಗಿದೆ ಅದು. ಸಿಕ್ಕಾಪಟ್ಟೆ ಕಷ್ಟ ಇರೋದು ಇದು. ಏನಿದೆ ಇದು? ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀವಿ ಹೋಗುತ್ತೆ ಇವತ್ತು. ನಾವು ಅವಾಗಲೇ ಬಂದು ಹೋದಲ್ಲ ಬ್ರೋ. ಅದೇ ಅವಾಗಲೇ ಬಂದಿದ್ದು ಮನೆ ಹಿಂಗೆ ಹೋಗೋದು ಬೇಡ ಅಂದ್ಬಿಟ್ಟು. ಹಾಂ ಇದು ಹಿಂಗೆ ಹೋಗ್ಬೇಕು ಇವಾಗ. ಈ ಭಯಂಕರ ಇದೆ ಇದು. ನನ್ನ ಮಗನ ಹಂಗೆ ಅಲ್ಲೇ ಕರ್ಕೊಂಬಂತು ನೋಡು. ಹೋಗೋಕೆ ಬೇಡ ಅಂದ್ಬಿಟ್ಟು ಹಂಗಿಂದ ಹೋದ್ರಿ. ಈಗ ಹೋಗ್ಬಿಟ್ಟು ಹಿಂಗೆ ಹೋಗೋಣ ಬಾ ಅಷ್ಟೇ. ಸರಿ ಹಂಗೆ ಮಾಡೋಣ. ಅಲ್ಲ ಕರ ಬಿತ್ತೋದು. ಹಾಂ ನಾವು ಇದಕ್ಕೆ ಕಾಗೇನ ಯಾವ್ದು ಬರೋ ಅದು ಪ್ಲೇಸು? ಹಾಂ ಹೌದೌದು ಲೊಕೇಶನ್ ರಾಂಗ್ ತೋರಿಸ್ತದು. ಇಲ್ಲ ಹೋಗಿದ್ದು ಬಂದ್ವಿ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮಗ ನಾವು ಅವಾಗಲೇ ಕಷ್ಟ ಬೇಡ ಅಂದ್ಬಿಟ್ಟು ಹೋದ್ವಲ್ಲ ಅದೇ ಅದು. ಅಲ್ಲೇ ಇಲ್ಲಿ ಬಂದ್ವಿ. ನಾನು ಅದೇ ಅಂದ್ಕೊಂಡೆ. ಬಾ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಅನ್ಸುತ್ತಲ್ಲ